ಧಿಕ್ಕಾರ ಧಿಕ್ಕಾರ ಬೇಕು ನ್ಯಾಯ ಬೇಕು ಬೇಕು ನ್ಯಾಯ ಬೇಕು ಭ್ರಷ್ಟಾಧಿಕಾರಿಗೆ ಹೇಳಿ ಧಿಕ್ಕಾರ 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 ಭ್ರಷ್ಟಾಧಿಕಾರಿಗೆ ಹೇಳಿ ಧಿಕ್ಕಾರ ಜಗ್ಬರ್ರಿ ಅಯ್ಯಯ್ಯೋ ಅಯ್ಯಯ್ಯೋ ನ್ಯಾಯ ಬೇಕು ಬೇಕು ಸರ್ ದಯವಿಟ್ಟು ಹೇಳಕ್ಕೆ ಅವನಿಗೆ ಏನಾಗಂಗಿಲ್ಲ ಅರ್ಧ ಗಂಟೆದಾಗ ಡಿಸಿ ಆಫೀಸ್ ಬಂದ್ರೆ ಕೇಸ್ ಹಾಕ್ತೀನಿ ತಂದಾರ ಅವ್ರು ಸರ್ 34 ದಿವಸ ನಾವು ನಿರಂತರವಾಗಿ ನಿಮ್ ಸಪೋರ್ಟ್ ನಿಂತಿಲ್ಲ ನಾವು ಯಾರಿಗೂ ತೊಂದರೆ ಕೊಡ್ಲಾರ್ದಂಗ್ ಮಾಡಿದ್ವು ನಿಮ್ ಸರ್ಕಲ್ ಸಾಬ್ ಹೋದ್ರೆ 3 ತಾಸು ನಿಂದ್ರಸಲ್ಲ ನೀವು ಇದ್ರಲ್ಲ ಸಂಘಟ ಅವ್ರು ಬಂದು ಕ್ಷಣನೇ ಅಲ್ಲ 3 ತಾಸು ನಿಂದ್ರಸರ್ ನಿಮಗೆ ಹೊರಗ ಈಗ ನಮಗ್ ಬಿಡ್ತಾರ ಒಳಗ ಅವರು ಜಿಲ್ಲಾಧಿಕಾರಿಗಳು ಬಂದು ಕ್ಷಣನೇ ತೆಗಿತಾರ ನಾವು ಅಲ್ಲಿವರೆಗೂ ಇಲ್ರಿ ಸರ್ ರಾಜ್ಯದಲ್ಲಿ ಈ ಸರ್ಕಾರ ಇದೇನು ಸತ್ಯಗತೆ ಗೊತ್ತಾಗಲಿಲ್ಲ ಯಾಕಂದ್ರೆ ಇದು ವೆಂಟಿಲೇಟರ್ ಮೇಲೆ ನಡೆದಿದ್ದು ಯಾಕೆ ಇಲ್ಲಿ ಪ್ರತಿಯೊಬ್ಬರು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳ ಸಲುವಾಗಿ ಏನು ಬೇಕು ಅದು ಕಾಂಪ್ರಮೈಸ್ ಕೊಂಡಿದ್ದಾರೆ ಅದ್ರ ಮೇಲೆ ವಿಶೇಷವಾಗಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹರನೋ ಇರೋ ಗುರ್ತೇ ಇಲ್ಲ ಯಾಕಂದ್ರೆ ಅವ್ರ ನೇತೃತ್ವದಾಗ ಸುಮಾರು 40 ಇದು ನಡೀತಾವ ಬಿಸ್ನೆಸ್ಗಳು ನಡೀತಾವೆ ಅದರಲ್ಲಿ ಈ ನಿರ್ಮಿತಿ ಕೇಂದ್ರ ಕೂಡ ಒಂದು ಈ ನಿರ್ಮಿತಿ ಕೇಂದ್ರ ಮಾಡೋದು ಉದ್ದೇಶ ಹಿಂದೆ ಸರ್ಕಾರಗಳು ಒಳ್ಳೆ ಕಾರ್ಯಗಳು ಒಳ್ಳೆ ಕ್ವಾಲಿಟಿ ಕೆಲಸ ಆಗ್ಲತ್ತೆ ಮಾಡಿದ್ರು ಅಲ್ಲಿ ಕ್ವಾಲಿಟಿ ಕೆಲಸ ಆಗಬೇಕಾದ್ರೆ ಒಳ್ಳೆ ಅಧಿಕಾರಿಗಳು ಬೇಕು ಒಳ್ಳೆ ಅಧಿಕಾರಿಗಳು ಒಳ್ಳೆ ಇಂಜಿನಿಯರ್ಗಳು ಅವ್ರು ಬೇಕು ಆದರೆ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಕಣ್ಣಿನ ಎದುರುಗಡೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಹಚ್ಚಿ ಇವತ್ತು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾನಂದ್ರೆ ಇದರಲ್ಲಿ ಏನು ಜಿಲ್ಲಾಧಿಕಾರಿಗಳ ಪಾತ್ರ 100% ಇರಬಹುದು ಅಂತ ನಾವು ಶಂಕೆ ಇದೆ ಇದು ಅವರಿಗೆ ಗುರ್ತಿರಬೇಕು ಅದು ಯಾಕಂದ್ರೆ ಇವತ್ತಿನ ದಿವಸ ಅವರೇ ಒಂದು ವಿಶೇಷವಾಗಿ ಕೇಸಿಂದ ಇವ್ರ ಮೇಲೆ ನಾವು ಅಲಿಗೇಷನ್ ಮಾಡಿದಾಗ ಒಂದು ಕಮಿಟಿ ಕೂಡಿಸಿದ್ರು ಆ ಕಮಿಟಿ ರಿಪೋರ್ಟ್ ಕೂಡ ನಮ್ಗೆ ಕೊಡ್ಲಿಕ್ತಾ ಇರಲಿಲ್ಲ ಆ ಕಮಿಟಿ ರಿಪೋರ್ಟ್ ನಾವು ಬೇರೆ RTI ಮುಖಾಂತರ ತರಿಸ್ಕೊಂಡಾಗ ಅವರಾಗಿ ನೇರವಾಗಿ ಹೇಳಿದ್ದಾರೆ ರಾಮಸೇನೆಯ ಗುಂಡು ಪಾಟೀಲ್ ಅವರು ಏನು ಆರೋಪ ಮಾಡಿದ್ದಾರೆ ಇದು ಸತ್ಯವಾಗಿದೆ ಅಂತ ಹೇಳಿದ್ದಾರೆ ಈ ಸತ್ಯ ಕಂಡೆದ್ರೆ ಇದ್ರೂ ಆ ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ತೊಗೊಂಬಲ್ಲಂದ್ರೆ ಇದರಲ್ಲಿ ಅವ್ರ ಪಾಲ ಇರ್ಬೋದು ಅನ್ನಿಸ್ತದೆ ಇದು ಅಷ್ಟೇ ಪಾಲ ಅಲ್ಲ ಇಲ್ಲೇನು ರಾಜ್ಯ ಸರ್ಕಾರ ಇವತ್ತಿನ ದಿವಸ ಏನು ಮಾಡ್ತಾಯಿದೆ ಜಿಲ್ಲಾ ಉಸ್ತುವಾರಿಗಳ ಸಚಿವರು ನಮ್ಮ ವಿಶೇಷವಾಗಿ ಗುಲ್ಬರ್ಗಕ್ಕೆ ನಾವು ಉನ್ನತ ಮಟ್ಟಕ್ಕೆ ಹೋಗ್ಬೇಕಲ್ಲ ಅಂತ ಇದ್ದಾರೆ 100 ಕೋಟಿಗಳ ಕೆಲಸ ಇವತ್ತಿನ ದಿವಸ ಇಲ್ಲಿ ಈ ನಿರ್ಮಿತಿ ಕೇಂದ್ರದ ಕೆಳಗಡೆ ಮಾಡ್ತಾ ಇದ್ದಾರೆ ಆದರೆ ಆ ಕೆಲಸ ಮಾಡಬೇಕಾದ್ರೆ ಅದು ಕರೆಕ್ಟಾಗಿ ನಡೀತದೆ ಇಲ್ಲೋ ಎರಡನೇ ಮಾತು ಇಲ್ಲಿ ಅಧಿಕಾರಿಗಳೇ ಡೂಪ್ಲಿಕೇಟರ ಒಂದು 74 ವರ್ಷದ ಒಬ್ಬ ಹಿರಿಯ ಮನುಷ್ಯ ಇವತ್ತಿನ ದಿವಸ ಇಲ್ಲಿ ಕೆಲಸ ಮಾಡ್ತಾರಂದರೆ ವಿಶೇಷವಾಗಿ 11 ತಿಂಗಳು ಇದ್ರ ಮೇಲೆ ತೊಗೊಂಡ್ಕಿಂದ ಇಲ್ಲಿ ಕೆಲಸ ಮಾಡ್ಬೇಕಂತ ಕಾನೂನಿದೆ ಆ 11 ತಿಂಗಳು ಮುಗಿದ ಮುಂದೆ ರಿನ್ಯೂವಲ್ನೂ ಆಗಿಲ್ಲ ಆಯಿತು ಈ ನಿರ್ಮಿತಿ ಕೇಂದ್ರ ರಿಜಿಸ್ಟರ್ ಕೂಡ ಪ್ರತಿ 11 ತಿಂಗಳಿಗೊಮ್ಮೆ ರಿನ್ಯೂವಲ್ ಮಾಡ್ಕೋಬೇಕು ಆ ರಿನ್ಯೂವಲ್ ಇರಲಾರ್ದೇ 69 ಕೋಟಿ ರೂಪಾಯಿ ಸೀದಾ ಜಿಲ್ಲಾಧಿಕಾರಿಗಳ ಅಕೌಂಟ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಆಗ್ತದೆ ಅಂದ್ರೆ ಇಲ್ಲಿ ಪ್ರತಿ ಒಂದಕ್ಕೂ ಒಂದೊಂದು ಏನು ಪರ್ಸೆಂಟೇಜ್ ಕೆಲಸ ನಡೆದದೆ ಇಲ್ಲಿ ಆಯಿತು ಇವ್ರ ಕೆಲಸಗಳೇ ಏನು ಕರೆಕ್ಟ್ ಅದ ಇಲ್ಲಿ ನಾವು ಸುಮಾರು 34 ದಿವಸ ಆಯಿತು ಪ್ರತಿಯೊಬ್ಬ ಜಿಲ್ಲೆಯಿಂದ ತಾಲೂಕದಿಂದ ಎಷ್ಟೆಷ್ಟು ಪಾಪ ಫಲಾನುಭವಿಗಳು ಬರ್ತಾರೆ ನಮ್ಮ ಕೆಲಸನೇ ಆಗಿಲ್ಲ ನಮ್ಮ ಕ್ವಾಲಿಟಿ ಕೆಲಸನೇ ಆಗಿಲ್ಲ ನಮ್ಮ ದುಡ್ಡೇ ಬಂದಿಲ್ಲ ಅಂತೇಳಿ ಇದೆಲ್ಲ ನೋಡ್ತಾಯಿದ್ರೆ ಇಲ್ಲೊಂದು ಇದು ಒಂದು ಆ ದುಡ್ಡಿಂದ ಏನದ ವ್ಯವಹಾರ ಗೊತ್ತಿಲ್ಲ ಬಟ್ ಇಲ್ಲಿ ಎರಡನೇದಾಕಿಂದ ಇಲ್ಲಿ ಅಕೌಂಟೆಂಟ್ನೂ ಡೂಪ್ಲಿಕೇಟ ಆಯಿತು ಎರಡನೇದಾಕಿಂದ ಇಂಜಿನಿಯರ್ನು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಹಚ್ಚಿ ಬಂದಿದ್ದಾರೆ ಇಲ್ಲಿ ಯಾವ್ದು ನೋಡ್ಕೊತ ಹೋದ್ರಲ್ಲ ಇಲ್ಲಿ ಇನ್ನೊಂದು ಭಾಳ ದೊಡ್ಡದು ಇಲ್ಲಿ ಹಗರಣ ಇದೆ ಈ ಎಲ್ಲ ಹಗರಣಗಳು ತೆಗಿಬೇಕಾದಂಥ ಜಿಲ್ಲಾಧಿಕಾರಿಗಳೇ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ 34 ದಿವಸ ಆಯ್ತು ಇವತ್ತಿನ ದಿವಸ ಎಲ್ಲನೂ ಅವ್ರಿಗೆ ಪ್ರತಿ ಕ್ಷಣ ಇಲ್ಲಿದ್ದು ಮಾಹಿತಿ ಇದೆ ಆದರೂ ಅವ್ರು ಒಂದು ದಿವಸ ಬಂದ್ಕಿಂತ ಇಲ್ಲಿ ಇದು ಏನೂ ಮಾಡಲಿಲ್ಲ ಅವರ ಸಣ್ಣ ಕೆಳ ಅಧಿಕಾರಿಗಳಾದಂಥ ತಹಸೀಲ್ದಾರಿಗೆ ಕಳಿಸ್ಕಿಂತ ಇಲ್ಲಿದು ಏನದಂತೇಳಿ ನಮಗಿಲ್ಲಿ ಮತ್ತೆ ಅಂದರೆ ಇಲ್ಲಿ ಪ್ರೊಟೆಸ್ಟ್ ಬಂದ್ ಮಾಡಿಸಂತ ವ್ಯವಹಾರ ಮಾಡಿದ್ರು ಆದರೂ ನಾವು ಬಿಡಲಿಲ್ಲ ಇವತ್ತಿಗೆ 34 ದಿವಸ ಆಯಿತು ಇವತ್ತಿನ ದಿವಸ ಈ ನಮ್ಮ ವಿಭಾಗೀಯ ಅಧ್ಯಕ್ಷರಾದಂಥ ಶ್ರೀ ಗುಂಡು ಪಾಟೀಲ್ ಅವರು ವಿಶೇಷವಾಗಿ ಮುಳ್ಳಿನ ಕಂಟಿ ನಡಬರ್ಕ ಕೂತ್ಕೇಸಿಂದ ಪ್ರೊಟೆಸ್ಟ್ ಮಾಡ್ಬೇಕಂದ್ರೆ ನಮ್ಗಿಂತ ಹೆಚ್ಚಿಗೆ ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ ನಾವು ಇನ್ನು ಕಳ್ಳರ ಸುಳ್ಳ್ರ ಇನ್ನು ದೇಶದ್ರೋಹಿಗಳ ಅಥವಾ ನಾವೇನು ಬೇರೆಯವ್ರಿಗೆ ನಾವು ತೊಂದರೆ ಕೊಡ್ಲಾಗತ್ತೀವ ಅದು ಏನೂ ಇರಲ್ದ್ರು ನಮ್ಗೆ ಇಷ್ಟೊಂದು ನಮಗೊಂದು ಈ ಪೊಲೀಸರ್ಲಿಂತ ಏನಾಗಿದೆ ಅಂತ ನಂಗೆ ಗೊತ್ತಾಗ್ತಾಯಿಲ್ಲ ಆದ್ರೂ ಇವತ್ತಿನ ದಿವಸ ಯಾವ ಪೊಲೀಸರು ನಮ್ಮೆಲ್ಲರನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರೂ ಪರವಾಗಿಲ್ಲ ಮುಳ್ಳು ಕಂಟಿಗಳು ನಡಬಾರ್ದು ಕೂಡೋದು ಗ್ಯಾರಂಟಿ ಈ ಪ್ರಕೃತಿಯ ಏನು ಓಪನ್ ಸ್ಪೇಸ್ದಾಗ ನಾವು ಓಪನ್ ಸ್ಪೇಸ್ದಾಗ ಯಾವುದೇ ನೆರಳಿಲ್ಲ ಮಳೆ ಇರಲಿ ಬರಲಿ ಚಳಿ ಬರಲಿ ಆಯಿತು ವಿಶೇಷವಾಗಿ ನಮ್ಮ ಗುಂಡು ಪಾಟೀಲ್ ಅವ್ರಿಗೆ ಶುಗರ್ ಇದೆ
ಆ ಶುಗರ್ ಕಂಟೆಂಟ್ ಕಮ್ಮಿ ಹಾಕಿಂದ ಅವ್ರಿಗೆ ಸಾವಿಗೆ ಏನ್ರಿ ಆದ ಕಾರಣ ಆದ್ರೆ DC ಅವರೇ ಇದಕ್ಕೆ ನೇರ ಕಾರಣ. ಯಾವ ನಿರ್ಮಿತಿ ಕೇಂದ್ರದ ಏನು ಜಿಲ್ಲಾಧ್ಯಕ್ಷರದಾರಲ್ಲ ಅವರೇ ನೇರ ಕಾರಣ ಆಗ್ತಾರೆ. ಆಯಿತು, ಯಾರು ಏನೇ ಯಾಕೆ ಮಾಡ್ಲಿಕ್ಕ ಮುಳ್ಳಿನ ಕಂಟಿದಾಗ ಕೂಡೋದಂತೂ ಸತ್ಯ ಸತ್ಯ ಸತ್ಯ. ಈ ಮೆಸೇಜ್ ಮುಖಾಂತರ ಆದ್ರೂ ಇಲ್ಲಿ ನ್ಯಾಯ ಸಿಗಲಿಲ್ಲ ಅಂದರೆ ಮುಂದಿನ ದಿನಮಾನಗಳದಾಗ ನಾವು ಏನು ಮಾಡ್ತೋ ಜೀವಕ್ಕೆ ಹೆದರಂಥ ಕೆಲಸನೇ ಯಾವುದನ್ನು ಮಾಡ್ಲಿಕ್ಕೆ ತಯಾರಿದ್ದು ನಾವು. ಇದೊಂದು ವಿಷಯಕ್ಕೆ ಯಾಕಂದ್ರೆ ಒಂದು ರೀತಿಲಿಂತ ಇಲ್ಲಿ ಒಳ್ಳೆ ಕೆಲಸ ಆಗಬೇಕಾಗಿತ್ತು, ಅದು ಆಗ್ಲಾರ್ದಾಗ ನಾವು ಯುವಕರು ಏನು ಮಾಡಬೇಕು? ಅದ್ರ ಸಲುವಾಗಿ ನಾನು ಹೇಳಕತ್ತೀನಿ, ಇಲ್ಲಿ ನ್ಯಾಯ ಸಿಗಲಿಲ್ಲ ಅಂದರೆ ಮುಂದಿನ ಹೋರಾಟ ನಾವು ಯಾವುದಕ್ಕೂ ರೆಡಿ ಇದ್ವಿ. ಏನು ನಿರ್ಮಿತಿ ಕೇಂದ್ರ ಇದರಿಂದ ಧರಣಿ ಸತ್ಯಾಗ್ರಹ ಉಪ ಸತ್ಯಾಗ್ರಹ ಏನು ಕೂತಿದ್ದು ಇವತ್ತಿಗೆ 35 ದಿನ ಆಯಿತು. 35 ದಿನದಲ್ಲಿ ಯಾವುದೇ ಒಂದು ಅಧಿಕಾರಿ ಬಂದು ನಮ್ಮ ಮನವಿ ಸ್ವೀಕಾರ ಮಾಡಿಲ್ಲ. ಬಟ್ ನಮಗೇನು ಅನ್ನಿಸ್ತದೆ ಅಂದ್ರೆ ಅಂದ್ರೆ ನಾವು ಹೋರಾಟಗಾರಿಗೆ ನ್ಯಾಯ ಅದೋ ಅಥವಾ ಇಲ್ಲೋ ನಮಗೇನು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಉಪವಾಸ ಕೂತ್ರೂ ಒಬ್ಬ ಜಿಲ್ಲಾಧಿಕಾರಿಗಳು ಹೋರಾಟಗಾರರಿಗೆ ಸ್ಪಂದಿಸ್ತಾ ಇಲ್ಲ ಅಂದ್ರೆ, ಬಟ್ ನಿರ್ಮಿತಿ ಕೇಂದ್ರ ಅಧಿಕಾರಿಗಳಿಗೆ ಏನು ಭ್ರಷ್ಟಗಳಿಗೇನು ರಕ್ಷಣೆ ಮಾಡ್ತಾರೆ ಅಂತೇಳಿ ನಮಗೇನು ಸಂಶಯ ಬರ್ತಾ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದರೆ ನಕಲಿ ಇಂಜಿನಿಯರಿಂಗ್ ಏನು ಇದನ್ನಲ್ಲ 106 ಕೋಟಿ ಹಗರಣ ಮಾಡಿದ್ದಾನೆ. ಕಮಿಟಿ ವರದಿನೂ ಬಂದಿದೆ. ಕಮಿಟಿ ವರದಿ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಿದ್ದಾರೆ. ಬಟ್ ಆ ಕಮಿಟಿ ವರದಿಗೂ ಜಿಲ್ಲಾಧಿಕಾರಿಗಳು ಸ್ಪಂದಿಸ್ತಿಲ್ಲ. ಬಟ್ ಹಿಂಗಾದರೆ ಮುಂದಿನ ದಿನಗಳಲ್ಲಿ ಏನು ಹೋರಾಟಗಾರರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಏನು ಭಯ ಸೃಷ್ಟಿ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆದವರು ಏನು 106 ಪೊಲೀಸರು ಬಂದಿದ್ದಾರೆ. ನಾವು ಯಾರು ಕಾತರ ಮಾಡ್ತಾ ಇದ್ದೇವೆ, ರಾಬಡಿ ಮಾಡ್ತಾ ಇದ್ದೇವೆ, ನ್ಯಾಯ ಕೇಳ್ತಾ ಇದ್ದೇವೆ ಅಂದ್ರೂ ಪೊಲೀಸರು ಭಯ ಭೀತಿ ಮಾಡ್ತಾ ಇದ್ದಾರೆ ನಮ್ಮ ಹೋರಾಟಕ್ಕೆ. ಬಟ್ ಯಾಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ನಾವೇನು ಇವತ್ತಿನ ಹೋರಾಟ ಏನು ಕೈಗೊಂಡಿದ್ದೇವೆ ಅಂದ್ರೆ ಸರ್ಕಾರದ ಬೇಲಿ ಮಧ್ಯೆ ಅಂತ ಹೇಳಿ ಉಪವಾಸ ಸತ್ಯಾಗ್ರಹ ಕೊಡ್ತಾ ಇದ್ದೆ. ಸರ್ಕಾರದ ಬೇಲಿ ಮಧ್ಯೆ ಮುಳ್ಳಿನ ನಡುವೆ ಮಧ್ಯೆ ಕೂತರೆ ಈ ಪೊಲೀಸ್ ಇಲಾಖೆ ಏನು ತ್ರಾಸ ಆಗ್ತಾಯಿದೆ? ಅವರು ಬಂದೋಬಸ್ತ್ ಕೊಡಬೇಕು. ಬಟ್ ಏನು ಜಿಲ್ಲಾಧಿಕಾರಿಗಳ ಮಾತಿಗೆ ಏನು ಒತ್ತಡಕ್ಕಾಗಿ ಏನು ನಮಗೆ ಕೈಗೊಂಬ ಕೆಲಸ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಏನು ನಮ್ಗೆ ಇವತ್ತು ಎಲ್ಲ ಜಿಲ್ಲಾ ಸಂಘಟನೆ, ದಲಿತ ಸಂಘ ಮಂಜುನಾಥ್ ಅಣ್ಣವ್ರು ಬಂದಿದ್ದಾರೆ, ಮಲ್ಲು ಸವರಣ ಬಂದಿದ್ದಾರೆ, ಆಯಿತು ಚುಂಚನಸ್ತು ಸರ್ ಬಂದಿದ್ದಾರೆ, ಮಲ್ಲಿಕಾರ್ಜುನ್ ಡೊಳ್ಳೆ ಸರ್ ಬಂದಿದ್ದಾರೆ, ಶ್ರೀಕಾಂತ್ ಜಾಧವ್, ಎಲ್ಲ ರೈತ ಸಂಘದ ನಾಗೇಂದ್ರ ಅಣ್ಣ ಬಂದಿದ್ದಾರೆ. ಎಲ್ಲ ಸಂಘಟನೆಗಳು ಇವತ್ತು ಬೆಂಬಲ ಸೂಚಿಸ್ತಾರೆ. ಬಟ್ ನಮ್ಮದು ಯಾವುದೇ ನನ್ನ ಜೀವಕ್ಕೆ ಹಾನಿ ಆದರೆ ನೇರ ಹೊಣೆ ಜಿಲ್ಲಾಧಿಕಾರಿಗಳು, ನಿರ್ಮಿತಿ ಕೇಂದ್ರ ಅಧ್ಯಕ್ಷರು. ಬಟ್ ಇವತ್ತಿನ ಹಿಡಿದು ನಾನು ಉಪವಾಸ ಅಂದರೆ ನಾನು ನೀರು ತಗೋದಿಲ್ಲ. ನನ್ನ ಜೀವಕ್ಕೆ ಏನಾದರೂ ಹಾನಿ ಆದರೆ ನೇರ ಹೊಣೆ ನಿರ್ಮಿತಿ ಕೇಂದ್ರ ಅಧ್ಯಕ್ಷರು ಹಾಗೂ ನಿರ್ಮಿತಿ ಕೇಂದ್ರ ಜಿಲ್ಲಾ ಅಧ್ಯಕ್ಷರು. ಜಿಲ್ಲಾ ಉಸ್ತುವಾರಿ ಮಕ್ಕೊಂಡಿದ್ದಂಗೆ ತಿಳಿತಾ ಇದೆ. ಈ ಥರ ಹಗರಣ ಭ್ರಷ್ಟರಿಗೆ ನೀವು ರಕ್ಷಣೆ ಮಾಡ್ತಾಯಿದ್ರೆ ನಿಮಗೆ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೆವು, ಜಿಲ್ಲಾ ಮಿನಿಸ್ಟ್ರಿಗೆ ಮನವಿ ಕೊಟ್ಟಿದ್ದೆವು, ಮಾನ್ಯ CM ಅವ್ರು ಬಂದವರು ಮನವಿ ಕೊಟ್ಟಿದ್ದೆವು. ಬಟ್ ಆದರೂ ಯಾವುದು ಸ್ಪಂದಿಸ್ತಿಲ್ಲ. ಬಟ್ ಅದಕ್ಕೋಸ್ಕರ ಇವತ್ತು ನಾನು ಏನು ಕೊಡ್ತಾ ಇದ್ದೀನಿ, ನಾನು ಯಾವುದೇ ಜೀವ ಹಾನಿ ಆದರೂ ಜಿಲ್ಲಾಧಿಕಾರಿಗಳು ಮಳೆ ಬರಲಿ ಚಳಿ ಬರಲಿ ಈ ಜಾಗ ಬಿಟ್ಟು ನಾವು ಅಲ್ಲುವುದಿಲ್ಲ. ಮಳೆ ಬಂದತ್ತೇಳಿ ಓಡೋಗಿ ನೆಲ ಕೂಡೋದು, ಬಿಸಿಲು ಬಂದತ್ತೇಳಿ ಹೋಗಿ ಕೊಡೋದಿಲ್ಲ. ಇಲ್ಲೇ ನಂದು ಜೀವ ಹೋದ್ರೂ ಈ ಜಾಗ ಬಿಟ್ಟು ಕಂದೋಲತ್ತೇಳಿ ನಾನು ಮಾಧ್ಯಮ ಮುಖಾಂತರ ಜಿಲ್ಲಾಧಿಕಾರಿ ಎಚ್ಚರ ಕೊಡ್ತಾಯಿದ್ದೆ.